ಪ್ರಿಯ ವೀಕ್ಷಕರೇ, ನಾವು ಬೆಂಗಳೂರಿನಿಂದ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ನಂತರ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿಂದ ಶ್ರೀರಂಗಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕರಿಘಟ್ಟ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ಸ್ವಲ್ಪ ಘಾಟ್ ಸೆಕ್ಷನ್ ರೂಟ್ ಇದೆ, ಭಾಳ ಸುಂದರಮಯವಾಗಿದೆ. ಪ್ರಕೃತಿ ಸೌಂದರ್ಯ ಭಾಳ ಸೊಗಸಾಗಿದೆ. ಇದನ್ನೆಲ್ಲ ನೋಡಿಕೊಂಡು ಆರಾಮವಾಗಿ ದೇವಸ್ಥಾನದ ಹತ್ರ ಬಂದಿದ್ದೇವೆ. ಭಾಳ ಸಂತೋಷ ಆಗ್ತಾ ಇದೆ. ಈ ಒಂದು ದೇವಸ್ಥಾನ ಬಂದು ಮೈಸೂರು ಅರಸರಿಂದ ಸ್ಥಾಪಿತಗೊಂಡಿದೆ ಅಂತ ಹೇಳಲಾಗುತ್ತೆ. ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದು ಸುಮಾರು 2697 ಅಡಿ ಎತ್ತರದಲ್ಲಿದೆ. ಒಂದು ಸಣ್ಣ ಬೆಟ್ಟ. ಈ ಒಂದು ಬೆಟ್ಟಕ್ಕೆ ಕರಿಗುಡ್ಡ ಎಂದು ಹೇಳ್ತಾರೆ, ಕರಿಘಟ್ಟ ಅಂತ ಹೇಳ್ತಾರೆ. ದೇವಸ್ಥಾನ ಬಹಳ ಪ್ರಶಾಂತವಾದ ಸ್ಥಳದಲ್ಲಿದೆ, ವಿಶಾಲವಾದ ಜಾಗ. ಇಲ್ಲಿ ಸಾಕ್ಷಾತ್ ಶ್ರೀ ಪದ್ಮಾವತಿ ಅಮ್ಮನ ವೆಂಕಟೇಶ್ವರ ಸ್ವಾಮಿಯೇ ನೆಲೆ ನಿಂತಿರುವ ಹಾಗೆ ನಮಗೆ ಭಾಸವಾಗುತ್ತದೆ. ಇದು ಬಂದು ಪದ್ಮಾವತಿ ಅಮ್ಮನವರು. ಯೋಗ ಶ್ರೀನಿವಾಸ ದೇವಸ್ಥಾನ ಕೂಡ ಇದೆ ಒಳಗಡೆ ಗರ್ಭಗುಡಿಯಲ್ಲಿ. ಇದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕರಿಘಟ್ಟ. ಸುಮಾರು 7 ಅಡಿ ಇರಬಹುದು. ಬಹಳ ಸುಂದರವಾಗಿದೆ. ತಿರುಪತಿಯ ವೆಂಕಟೇಶ್ವರನನ್ನು ನೋಡಿದ ರೀತಿಯೇ ಅನುಭವ ಆಗುತ್ತೆ. ಆದ್ದರಿಂದ ಇದಕ್ಕೆ ಚಿಕ್ಕ ತಿರುಪತಿ ಅಂತ ಕೂಡ ಹೇಳ್ತಾರೆ. ಶ್ರೀನಿವಾಸ ಶ್ರೀ ಭೋಗ ಶ್ರೀನಿವಾಸ. ಬಹಳ ಪ್ರಶಾಂತವಾಗಿ ಕಣ್ಮನ ಸೆಳೆಯುವ ರೀತಿಯಲ್ಲಿದೆ. ಇಲ್ಲಿ ಪೂಜೆ ಭಾಳ ಚೆನ್ನಾಗಿ ನಡೆಯುತ್ತೆ. ಬಂದವರಿಗೆಲ್ಲ ಅರ್ಚನೆ ಮಾಡಿ ತೀರ್ಥ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಇಲ್ಲಿನ ಪುರೋಹಿತರು ಕೂಡ ಭಾಳ ಶಾಂತ ಸ್ವಭಾವದವರು. ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ ಬರಬೇಕಾದ್ರೆ ಮೆಟ್ಟಲುಗಳ ಸೌಕರ್ಯವೂ ಕೂಡ ಇದೆ. ಮೆಟ್ಟಲಲ್ಲಿ ಬರ್ಬೋದು, ನಡೆದುಕೊಂಡು ಬರ್ಬೋದು, ಇಲ್ಲ ಡೈರೆಕ್ಟಾಗಿ ತಮ್ಮ ಸ್ವಂತ ವಾಹನಗಳಲ್ಲಿ ಇಲ್ಲಿಗೆ ದೇವಸ್ಥಾನದ ಹತ್ತಿರಕ್ಕೆ ಆರಾಮಾಗಿ ಬರಬಹುದು. ರಸ್ತೆ ಸೌಕರ್ಯ ಭಾಳ ಚೆನ್ನಾಗಿದೆ. ಇಲ್ಲಿಂದ ನಿಮಿಷಾಂಬ ಟೆಂಪಲ್ ಒಂದು 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೂ ನೀವು ವಿಸಿಟ್ ಮಾಡ್ಬೋದು. ಸಂಗಮ ಹೋಗ್ಬೋದು, ತ್ರಿವೇಣಿ ಸಂಗಮ, ಶ್ರೀರಂಗಪಟ್ಟಣ. ಇಲ್ಲಿಗೆ
ಹೀಗೆ ಇಲ್ಲಿ ಶ್ರೀರಂಗಕ್ಕೆ ಕಟ್ಟುವಾಗ ಇಲ್ಲಿ ಸುಗ್ರೀವ ಬರ್ತಾನೆ ಇಲ್ಲಿ ಬೆಟ್ಟ ತಗೋದಕ್ಕೆ. ಆಗ ಇಲ್ಲಿ ಕೆಳಗಡೆ ಲೋಕಮಾನ್ಯ ಕಾವೇರಿ ಸಂಗಮದಲ್ಲಿ ವಿಷ್ಣು ಭಕ್ತರು ತಪಸ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಈ ಬೆಟ್ಟ ತಕ್ಕವರೆ ಸೇತುವೆ ಕಟ್ಟಕ್ಕೆ ತೊಂದರೆ ಆಗುತ್ತೆ, ಒಳ್ಳೆಯದಾಗೋದಿಲ್ಲ. ಬೇರೆ ಕಡೆಯಿಂದ ತಗೋಗಿ ತಗೊಂಡಿದ್ದ ಬೆಟ್ಟನ ಮತ್ತೆ ವಾಪಸ್ ಹಾಪಡಿ ಅಂತ ಹಾಕಿದ್ದೆ ಕರಿಘಟ್ಟ ಅಂತ ಹೆಸರು ಬಂದಿರೋದು. ರಂಗನಾಥ ಸ್ವಾಮಿ ಪಾದ ಇದೆ ಅಂತಾರೆ ಇದಾ? ರಂಗನಾಥ ಸ್ವಾಮಿ ಎಲ್ಲ ಇದ್ರದ್ದೇ ಪಾದ ಇರೋದು ಹಿಂದ್ಗಡೆ ಇದೆ, ಹೊರಗಡೆ. ಹೌದಾ? ಪ್ರತಿನಿತ್ಯ ಭಾಳಷ್ಟು ಭಕ್ತಾದಿಗಳು ಬಂದು ವೆಂಕಟರಮಣನನ್ನು ದರ್ಶನ ಮಾಡಿ ಪೂಜೆ ಮಾಡಿಸಿ ಹೋಗುತ್ತಾರೆ. ಬಹಳ ನೆಮ್ಮದಿಯಾಗಿ ಇಲ್ಲಿ ಕೆಲ ಸಮಯ ಶಾಂತವಾಗಿ ಕಳೆಯಬಹುದು. ಹನುಮಂತನ ಒಂದು ದೇವಸ್ಥಾನ ಕೂಡ ಇದೆ ಇಲ್ಲಿ. ಕರಿಘಟ್ಟ ಪುರಾತನ ಹನುಮಂತನ ಒಂದು ಗುಡಿ ಇದೆ. ಅದೇ ರೀತಿ ರಾಮ ಲಕ್ಷ್ಮಣ ಸೀತಾ ಇವರ ಒಂದು ಗುಡಿ. ಮಹಾಲಕ್ಷ್ಮಿ ಲಕ್ಷ್ಮೀ ದೇವಿ ದರ್ಶನವನ್ನು ಮುಗಿಸಿ ಹೊರಟಿದ್ದೇವೆ. ದಾರಿಯುದ್ದಕ್ಕೂ ಬಹಳ ಸುಂದರವಾದ ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯ ಎದ್ದು ಕಾಣುತ್ತೆ. ಅಷ್ಟು ಚೆನ್ನಾಗಿದೆ. ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ. ಇಲ್ಲಿಂದ ನೀವು ಚಾಮುಂಡಿ ಬೆಟ್ಟವನ್ನು ಬಹಳ ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ. ಚೆನ್ನಾಗಿ ನೋಡಬಹುದು. ಅದು ಕೂಡ ಕಾಣುತ್ತೆ. ಈ ಒಂದು ಘಾಟ್ ಸೆಕ್ಷನ್ನಲ್ಲಿ ಹೋಗಬೇಕಾದ್ರೆ ಭಾಳ ಸಂತೋಷ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕಾದವರು ಇಲ್ಲಿ ಆರಾಮಾಗಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಈ ಪ್ರಕೃತಿ ಸೌಂದರ್ಯವನ್ನು ಸವಿದು ಮನಃಶಾಂತಿಯನ್ನು ಮಾಡಿಕೊಂಡು ಹೋಗಬಹುದು. ಪ್ರಕೃತಿ ಪ್ರಿಯರಿಗಂತೂ ಭಾಳ ಸ್ವರ್ಗದಂತೆ ಇದೆ. ಅಷ್ಟು ಚೆನ್ನಾಗಿದೆ ಇದು ಒಂದು ಜಾಗ. ಇಲ್ಲಿಂದ ತಾಯಿ ನಿಮಿಷಾಂಬ ದೇವಸ್ಥಾನ ಬರೀ 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಿಮಿಷಾಂಬಗೆ ಹೋಗಬಹುದು. ಕರಿಘಟ್ಟ ಇದ್ದ ನಿಮಿಷ ತ್ರಿವೇಣಿ ಸಂಗಮ ಪಟ್ಟಣದ ಹೆಸರಾಂತ ಸ್ಥಳ. ಸಂಗಮ ಕೂಡ ಇಲ್ಲಿ ಭಾಳ ನಿಯರೇ ಆಗುತ್ತೆ. ಇದು ನೋಡ್ಬೋದು. ಕಾವೇರಿ ನದಿ. ಇದನ್ನೆಲ್ಲ ವೀಕ್ಷಿಸಿ ನಮ್ಮ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು.